ಪಕ್ಷ ಹೇಳಿದಂತೆ ಕೇಳೋ ನಾನು, ಹೈಕಮಾಂಡ್ ಸೂಚನೆಗೆ ಬದ್ಧನಾಗಿರ್ತೀನಿ, ಪಕ್ಷದ ಆಂತರಿಕ ವಿಚಾರ ಮಾಧ್ಯಮಗಳ ಮುಂದೆ ಮಾತಾಡೋದಿಲ್ಲ ಅಂತ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಪ್ರಶ್ನೆ ಬಂದಾಗ ದೇಶದಲ್ಲಿ ಎಲ್ಲಾದರೂ ರಾಜ್ಯಾಧ್ಯಕ್ಷರ ಚುನಾವಣೆ ಆಗಿದೆಯಾ ಅಂತ ಕೇಳುದು. ನಮ್ಮ ಪಕ್ಷದ ಒಳಗೆ ಇಂಥ ಯಾವುದೇ ಚರ್ಚೆಗಳು ಇಲ್ಲ, ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋ ವಿಷಯ ಇದು ಅಂತ. ಆಂತರಿಕ ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಿಲ್ಲ. ನೀವು ಯಾವುದ್ರಲ್ಲಿದ್ದೀರಿ? ತಟಸ್ಥದಲ್ಲಿ? ನಾನು ನಾಗಬನದಲ್ಲಿದ್ದೇನೆ ಸದ್ಯ. ನಾಗಬನದಲ್ಲಿದ್ದೇನೆ, ಯಾವ ಬಣದಲ್ಲೂ ಇಲ್ಲ. ನಾನು ನಾಗಬನದಲ್ಲಿದ್ದೇನೆ. ಆಗ ನಾನು ಪಾರ್ಟಿ ಹೇಳದಂತೆ ಕೇಳೋಣ. ಪಾರ್ಟಿ ಚಟುವಟಿಕೆಗೆ ನಾನು ಯಾವತ್ತೂ ಕೂಡ ತೊಂದರೆ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಹೈಕಮಾಂಡ್ ನಿಲುವಿಗೆ ನಾವು ಬದ್ಧ ಇದ್ದೇವೆ. ಆದರೆ ಪಾರ್ಟಿಯ ಒಳಗೆ ಏನೇನು ಸರಿ ಮಾಡಬೇಕು ಅದು ಎಲ್ಲದನ್ನು ಸರಿ ಮಾಡುವಂಥ ಪ್ರಯತ್ನ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಪದಾಧಿಕಾರಿಯಾಗಿ ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಆಂತರಿಕ ವಲಯಗಳು ನಾನು ಮಾಡ್ತೇನೆ, ಮಾಡೋನಿದ್ದೇನೆ. ಸಾಕು ಅಂತ ಅನಿಸಿದೆ. ಅದು ಬೇರೆ ಕಾರಣಕ್ಕೆ. ಸರ್, MLA MP ಚುನಾವಣೆಗಿಂತ ಜಾಸ್ತಿ ರಾಜ್ಯಾಧ್ಯಕ್ಷರ ಚುನಾವಣೆ ಚರ್ಚೆ ಆಗ್ತಿದೆ. ಇದು ಮಾಧ್ಯಮಗಳಲ್ಲಿದೆ ವಿನ ನಮ್ಮ ಪಾರ್ಟಿ ಒಳಗೆ ಆ ಥರ ಏನು ಇದಿಲ್ಲ. ರಾಜ್ಯಾಧ್ಯಕ್ಷರ ಚುನಾವಣೆಗಳು ಯಾವ ಥರ ಇಡೀ ದೇಶದಲ್ಲಿ ನಡೆದಿದ್ದು ನೋಡಿದ್ರೆ ನೀವು ಎಲ್ಲೂ ಆಗಿಲ್ಲ. ನೀವು ಭಾಳ ಅದನ್ನು ವೈಭವೀಕರಿಸ್ತಿದ್ದೀರಿ ಅನ್ಸುತ್ತೆ. ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ಬಗೆಹರಿಯುತ್ತೆ. ಮಾಧ್ಯಮದಲ್ಲಿ ಮಾತ್ರ ಒಳಗೆ ಅಷ್ಟೇ. ಆ ಥರ ಏನು ಕೂರ್ತಾರೆ ಸರ್, ಎಲ್ಲರೂ ಕೂರ್ತಾರೆ. ಡೋಂಟ್ ವರಿ, ಒಳ್ಳೇದಾಗುತ್ತೆ. ಜನಾಂದೋಲನ ಇಲ್ಲಿಂದ ಪ್ರಾರಂಭ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದರು. ಇಷ್ಟು ದಿನ ತಮ್ಮ ವಿರುದ್ಧ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟರು ಎಲ್ರಿಗೂ ಕೌಂಟರ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ನಾಗುವುದಕ್ಕೆ ನಾನು ತಯಾರು, ವಿಜಯೇಂದ್ರ ಅಷ್ಟೇನು ಅನುಭವಿ ಅಲ್ಲ ಅಂತ ಹೇಳಿದ ಶ್ರೀರಾಮುಲು ಅವರಿಂದ ಹಿಡಿದು ಯಡಿಯೂರಪ್ಪನವರನ್ನ ಗುರಿಯಾಗಿಸಿಕೊಂಡು ಹೇಳಿಕೆ ಮಾಡಿದ್ದ ಯತ್ನಾಳರ ತನಕ ಎಲ್ರಿಗೂ ಕೌಂಟರ್ ಕೊಟ್ಟಿದ್ದಾರೆ ವಿಜಯೇಂದ್ರ. ವಿಜಯೇಂದ್ರರಿಗೆ ಅನುಭವದ ಕೊರತೆ ಇದೆ ಅಂತ ರಾಮುಲು ಹೇಳಿದ್ರು. ರಾಜ್ಯಾಧ್ಯಕ್ಷನಾಗಿ ಅನುಭವದ ಕೊರತೆ ಇರಬಹುದು, ಬಟ್ ಕಾರ್ಯಕರ್ತನಾಗಿ ನನಗೆ ತುಂಬಾ ಅನುಭವ ಇದೆ. ಕಾರ್ಯಕರ್ತರು ಪ್ರೀತಿಯಿಂದ ವಿಜಯಣ್ಣ ಅಂತ ಕರೀತಾರೆ. ನನ್ನ ಬಗ್ಗೆ ಕಾರ್ಯಕರ್ತರಿಗೆ ಪ್ರೀತಿ, ಸಂತೋಷ, ತೃಪ್ತಿ ಇದೆ ಅಂತ. ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿದ್ರು, ಎಲ್ಲ ಲಿಂಗಾಯತರು ಯಡಿಯೂರಪ್ಪ ಪರವಾಗಿಲ್ಲ, ಯಡಿಯೂರಪ್ಪನವರು ಗೌರವ ಉಳಿಸ್ಕೊಂಡಿಲ್ಲ, ಇತ್ಯಾದಿ ಇತ್ಯಾದಿ. ಯಡಿಯೂರಪ್ಪನವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂದ್ರು ವಿಜಯೇಂದ್ರ. ವಿಜಯೇಂದ್ರನ್ನ ಬೇಕಿದ್ರೆ ಅವಮಾನ ಮಾಡಲಿ, ಯಡಿಯೂರಪ್ಪನವರ ಬಗ್ಗೆ ಏನೇನೋ ಮಾತಾಡಬೇಡಿ, ಕಾರ್ಯಕರ್ತರನ್ನ ಅವಮಾನಿಸಬೇಡಿ. ದಿನ ಬೆಳಗಾದ್ರೆ ಹಿಂಗೆ ಹೇಳಿಕೆ ಕೊಟ್ಕೊಂಡು ಮಾತಾಡೋದು ಹಿರಿತನಕ್ಕೆ ಗೌರವ ಬರೋದಿಲ್ಲ ಅಂದ್ರು. ಕೇಳಿಸ್ಕೊಳ್ಳಿ. ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಆ ಸಣ್ಣ ಪುಟ್ಟ ಅಂದ್ರಿಗಿನ ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ. ಯಾಕಂದ್ರೆ ಹುಡುಗಿರುವಂಥ ಟೈಮಲ್ಲಿ ಎಡವೋದು ಸಹಜ. ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ನಮ್ಮ ತಮ್ಮನವ್ರು ವಿಜೇಂದ್ರ ಅವರು ಬೇರೆ ಏನಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರು ಆಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂಥ ಸನ್ಮಾನ್ಯ ಯಡಿಯೂರಪ್ಪವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎದ್ದಿರೋಂಥ ಗೊಂದಲವನ್ನು ಸರಿಪಡಿಸಬೇಕಾದ್ರಿಗಿನ ಇದಕ್ಕೆಲ್ಲ ನಾಯಕರಾದಂಥ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಂದಾಳತ್ವನ ತಗೋಬೇಕಾಗಿದೆ. ಎಲ್ಲ ನಾಯಕರು ಕೂಡ ಕೆಲವು ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಇರೋಂಥ ಟೈಮಲ್ಲಿ ಯಾವತ್ತೂ ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನಂತ ಮಾತಾಡೋಂಥ ವ್ಯಕ್ತಿಗಳು ಕೂಡ ಯಾರು ಇತ್ತಿದ್ದಿಲ್ಲ. ಯಾಕಂದ್ರೆ ನಮಗೆಲ್ಲರೂ ಕೂಡ ಇವತ್ತು ನಮ್ಮ ಭೀಷ್ಮರು, ನಮ್ಮ ತಂದೆ ಸಮಾನರಾದಂಥವ್ರು, ಇವತ್ತು ನಮ್ಮೆಲ್ಲರೂ ಕೂಡ ರಾಜಕೀಯ ಗುರುಗಳು.
ಅಕಸ್ಮಾತ್ ಬದಲಾವಣೆ ಆಗಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿದ್ದಂಥವ್ರು ನಾನು ಪರಿಪರಿಯಾಗಿ ಬೇಡ್ಕೊಂತೇನೆ. ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಬಹುಶಃ 20ನೇ ತಾರೀಕು ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವ ಸೂಚನೆಗಳು ಬರ್ತಾ ಇದೆ. ಕೆಲವರ ಹೇಳಿಕೆಗಳನ್ನು, ಮುಖಂಡರ ಹೇಳಿಕೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ. ಕಾರಣಾಂತರಗಳಿಂದ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆನ ನಾನು ಕೊಡೋದಕ್ಕೆ ಹೋಗಿಲ್ಲ. ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಆದರೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂಥ ಅನುಭವ ಇದೆ. ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರುಗಳು ನನ್ನನ್ನು ಪ್ರೀತಿಯಿಂದ ವಿಜಯಣ್ಣ ಅಂತೇಳಿ ಕರೀತಾರೆ. ಕಾರಣ ನನ್ನ ಕಾರ್ಯವೈಖರಿ ಬಗ್ಗೆ ಅವರಿಗೆ ತೃಪ್ತಿ ಇದೆ. ಕೆಲವು ನಾಯಕರುಗಳು ಅವರೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಅವರ ಅಭಿಪ್ರಾಯ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಯಾರು ಇಲ್ರಿ, ಯಾರು ಒಂದು 2-3 ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ದೀರಿ. ಇವತ್ತು ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು, ಹಲ್ಕ ಕೆಲಸಗಳು ಭಾಳ ಅದಾವು. ನೋಡ್ರಿ, ಯಾರೂ ಅವ್ರ ಜೊತೆ ಇಲ್ಲ. ಅವ್ರು ಮಾಡದಂತ ಎಷ್ಟೋ ನಾಯಕರನ್ನು ತುಳಿದಂಥವ್ರು. ನನ್ನಂತರೂ ಸತತವಾಗಿ ತುಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂಥ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಕೂರ್ತಕ್ಕಂಥದ್ದು ಅಪರಾಧನೇ. ಯಾಕಂದರೆ ವಿಜೇಂದ್ರಂಗೆ ಅವಮಾನ ಮಾಡಲಿ, ಆದರೆ ಕಾರ್ಯಕರ್ತರು ಅವಮಾನ ಮಾಡ್ತಕ್ಕಂಥ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅದು ಈ ರೀತಿ ದಿನ ಬೆಳಗಾದರೂ ಈ ರೀತಿ ಹೇಳ್ತಕ್ಕಂಥದ್ದು ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ. ವಿಜಯೇಂದ್ರ ಆಗಲಿ, ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು 45 ದಿನ 2 ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಯಾವುದೋ 1-2 ಪ್ರವಾಸ ಮುಂಚಿತ ಫಿಕ್ಸ್ ಆಗಿರುತ್ತೆ, ಹೋಗೋದಕ್ಕಾಗಿರಲಿಲ್ಲ. ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.